ನಾವು ಕಣ್ಣಾಡಿಸಿದರೆ ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹ ತಾರೆಗಳು, ಭೂಮಿ ಇಷ್ಟು ಪ್ರತಿ ಕ್ಷಣ ಹಿಂಗೆ ತಿರುಗಾಕತ್ತಾವಲ್ಲ. ಇಷ್ಟು ತಿರುಗಿದ್ರೂ ಸಹಿತ ಒಂದು ದಿವಸ ಇವು ಆಕ್ಸಿಡೆಂಟ್ ಆಗ್ಯಾವಂತ ನಾವು ಕೇಳಿಲ್ಲ. ಇದನ್ನ ಇಷ್ಟು ಗ್ರಹ ತಾರೆಗಳನ್ನು ಆಕ್ಸಿಡೆಂಟ್ ಆಗ್ಲಾರ್ದಂಗ ಹಿಡಿದಿಟ್ಟವನಾರು? ಹೂ ಹೋಲ್ಡ್ಸ್ ದಿಸ್ ಎಕ್ಸಿಸ್ಟೆನ್ಸ್ ಟುಗೆದರ್? ಯಾರು ಇದನ್ನ ಹಿಡಿದಿಟ್ಟಾನ? ಯಾರು ಹಿಡಿದಿಟ್ಟಾನ ಇದ್ರಾಗ? ಈಗ ಈಗ ಕರೆಂಟ್ ಐತಿ. ಕರೆಂಟ್ ಎಲ್ಲಿಂದ ಉತ್ಪತ್ತಿ ಆಗ್ತೈತಿ ಅಂದ್ರೆ ನೀರಿನೊಳಗಿಂದನ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತೈತಿ. ಆದ್ರೆ ನೀರು ಕುಡಿದ್ರೆ ನಮಗೆ ಯಾರಿಗೆ ಕರೆಂಟ್ ಶಾಕ್ ಹೊಡೆದಿಲ್ಲ. ಅಂದ್ರೆ ನೀರಿನೊಳಗೆ ಅಗ್ನಿಯ ನಿರಿಸಿ ಸುಡದಂತಿರಿಸಿದವರು ಯಾರು? ಅಗ್ನಿ ಹುಟ್ಟಿದ್ದು ನೀರಾಗ ಹುಟ್ಟೈತಿ. ಆದ್ರೆ ನೀರು ಕುಡಿದ್ರೆ ಹೊಟ್ಟೆಗೆ ಶಾಂತ ಆಗತ್ತೆ ಹೊರತು ಸಂಕಟ ಮಾಡಂಗಿಲ್ಲ. ಇದನ್ನು ಮಾಡಿದವರು ಯಾರು? ಎಲ್ಲೋ ಬೆಟ್ಟದೊಳಗ ಅಲ್ಲ, ಸುಮ್ಮನೆ ನಿನ್ನ ಮನೆಯ ಅಂಗಳದೊಳಗ ಒಂದು ತೆಂಗಿನ ಗಿಡ ಹಾಕಿ. ನೀನು ತೆಂಗಿನ ಗಿಡಕ್ಕೆ ನಾವೇನು ಯಾರು ಸಕ್ಕರೆ ನೀರು ಕಲಿಸಿ ಹಾಕಿಲ್ಲ. ನೀನು ತೆಂಗಿನ ಗಿಡಕ್ಕೆ ಹಾಕಿದ್ದು ನಿನ್ನ ಮನೆ ಬಚ್ಚಲ ನೀರು, ರಾಡಿ ನೀರು ಕೊಟ್ಟಿ. ಆದ್ರ ನೀ ಹಾಕಿದ್ದು ಬೇರಿಗೆ, ತಿಳಿ ನೀರು ಬಿಟ್ಟಿದ್ದ ಮ್ಯಾಲ. ಹೂ ಹ್ಯಾಸ್ ಲಿಫ್ಟೆಡ್ ದಿಸ್ ವಿದೌಟ್ ಲಿಫ್ಟ್ ಇರಿಗೇಷನ್ ಫ್ರಮ್? ಕೆಳಗಿಂದ ಬೇರಿನಿಂದ ಮ್ಯಾಲ ಎತ್ತಿದವನೇ ಯಾರು? ನೀನು ಕೊಟ್ಟಿದ್ದು ರಾಡಿ ನೀರ, ಗಿಡ ಕೊಟ್ಟಿದ್ದು ನಿನಗೆ ತಿಳಿ ನೀರಲ್ಲ. ಈ ರಾಡಿ ನೀರನ್ನ ಸಿಹಿ ನೀರನ್ನಾಗಿ ಪರಿವರ್ತಿಸಿ ಕೊಟ್ಟವನಾರು ನಮಗೆಲ್ಲ? ಯಾವ ದಿವ್ಯ ಶಕ್ತಿ ನಮಗೆಲ್ಲ ಕೊಟ್ಟು? ಈಗ ಮಾವಿನ ಹಣ್ಣು ತಿಂತೀವಿ, ಇಲ್ಲಿ ಮಾವಿನ ಹಣ್ಣು ತೆಗೆದು ಒಗದೀವಿ ಕೆಳಗೆ. ಮಾವಿನ ಹಣ್ಣು ಹಿಂಗೆ ನೆಲದಾಗ ಒಗದೀವಿ. ಮಾವಿನ ಹಣ್ಣಿನಿಂದ ಒಂದು ಗೊಟ್ಟ, ಅದು ನಾವೇ ಚೀಪ್ ಒಗದಿತ್ತು. ಆ ಗೊಟ್ಟದಿಂದ ಒಂದು ಸಣ್ಣ ಸಸಿ ಬರ್ತೈತಿ. ಸಸಿ ಬಂದಿತ್ತು ಎಲ್ಲಿಂದ ಅಂದ್ರೆ ಮಣ್ಣಿನಿಂದ ಬಂದೈತಿ. ಹೌದು, ಮಣ್ಣಿರ್ಲಾರ್ದೆ ಸಸಿ ಬರ್ಲಿಕ್ಕೆ ಸಾಧ್ಯತೆ? ಸಸಿ ಬಂದಿದ್ದು ಮಣ್ಣಿನಿಂದ, ಗಿಡ ಆಗಿದ್ದು ಮಣ್ಣಿನಿಂದ, ಮುಂದೆ ಮರ ಆಗಿದ್ದು ಮಣ್ಣಿನಿಂದ, ಹೂವಾಗಿದ್ದು ಮಣ್ಣಿನಿಂದ, ಹಣ್ಣಾಗಿದ್ದು ಮಣ್ಣಿನಿಂದ. ಆಶ್ಚರ್ಯ ಏನು ಅಂದ್ರ, ಗೊಟ್ಟವೂ ಮಣ್ಣೆ, ಸಸಿಯೂ ಮಣ್ಣೆ, ಗಿಡವೂ ಮಣ್ಣೆ, ಹೂವು ಮಣ್ಣೆ, ಹಣ್ಣು ಮಣ್ಣೆ. ಮಣ್ಣು ತಿಂದ್ರೆ ಹಣ್ಣು ತಿಂದಂಗ ಆಗೋದಿಲ್ಲ, ಆದ್ರೆ ಮಣ್ಣು ಬಿಟ್ಟರೆ ಹಣ್ಣೇ ಬರೋದಿಲ್ಲ. ಇದನ್ನ ಮಾಡಿ ಬೆಟ್ಟದ ತುದಿಯೊಳಗೆ ಹುಟ್ಟಿ ಅಲ್ಲಿ ಗಿಡ ಹಚ್ಚಾರಲ್ಲ, ಅದಕ್ಕೆ ಯಾರು ನೀರು ಹಾಕ್ಯಾರ? ಯಾರು ಅದಕ್ಕೇನು ಗ್ರಾಫ್ಟಿಂಗ್ ಮಾಡ್ಯಾರ? ಯಾರಾದ್ರೂ ಯಾರು ಹಾರ್ಟಿಕಲ್ಚರಿಸ್ಟ್ ಯಾರದಾರಲ್ಲಿ? ನಿಸರ್ಗದೊಳಗೆ ನಡೆದಿದ್ದು ಹಾರ್ಟಿಕಲ್ಚರ್ನಿಂದ ನಡೆದಿಲ್ಲ, ಹಾರ್ಟಿಕಲ್ಚರ್ನಿಂದ ನಡೆಸಿದಪ್ಪವನ ಅನ್ಸಲ್ಲ. ಯಾರು ಮಾಡ್ಯಾರಿದ್ದು? ಪಶು ಪಕ್ಷಿ ಪ್ರಾಣಿಗಳಿಗೆ ಊರಾಗಲ್ಲ, ಬೆಂಗಳೂರಾಗಲ್ಲ. ಬೆಂಗಳೂರಾಗ ಹೊಟ್ಟೆ ಹೆಸರು ಸುಗ್ಗಿ ಬರ್ತೈತಿ, ಜೊಮೊಟೊ ಏನದು? ಜೊಮೊಟೊ ಯಾವ್ದಾರ ಮೋಟೋ ಇರ್ಲಿ, ತಿಂದು ಮೋಟಪ್ಪನ್ ಅಂತ ಬಂದೈತಿ ಅಷ್ಟೇ. ಅಂದ್ರೆ ಇಲ್ಲಿ ಸುಗ್ಗಿ, ಜೊಮೊಟೊ, ಖಾನಾವಳಿ, ರೆಸ್ಟೋರೆಂಟ್ಸ್ ಆರ್ ದೇರ್. ಎಲ್ಲೋ ಕಾಡಿನೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ, ಪಶು ಪಕ್ಷಿಗಳಿಗೆ ಅವರಿದ್ದಲ್ಲಿ ಹೋಗಿ ಆಹಾರ ಕೊಟ್ಟ ಶಕ್ತಿ ಐತಲ್ಲ ಈ ಜಗತ್ತಿನೊಳಗ. ಅವನ ನಿಸರ್ಗದ ಭತ್ತದ ಖಾನಾವಳಿ ಇಟ್ಟವ ಯಾರೊಬ್ಬ ಇಟ್ಟಾನ? ನಡ್ಸಾಕತ್ತಾನ. ನಾನು 1 ತಾಸು ದುಡಿದು ದಣದೇನಪ್ಪ, ನನಗೆ ರೆಸ್ಟ್ ಬೇಕಂತ ಐ ಗೋ ಟು ಬೆಡ್ರೂಮ್. ನಾನು ಬೆಡ್ರೂಮಿಗೆ ಹೋಗ್ತೀನಿ. ಕೋಟಿ ಕೋಟಿ ವರ್ಷಗಳಿಂದ ಕೋಟಿ ಕೋಟಿ ಜೀವಗಳಿಗೆ ಅನ್ನ ಕೊಟ್ಟ ಭೂಮಿ ತಾಯಿ ನನಗೂ ದಣಿವಾಗಿದೆ ಅಂತ ಎಂದಾದ್ರೂ ಒಂದು ದಿವಸ ಅಂದಾಳ? ಅನ್ನಿಸದ ಶಕ್ತಿ ಯಾವುದಿದು ದುಡ್ಯಾಕತ್ತೈತೆ ಇಲ್ಲ? ಯಾರಿದನ್ನೆಲ್ಲ ಮಾಡಿದವರು? ಅಂದ್ರೆ ಈ ಶಕ್ತಿ ಯಾವುದಿದು? ಯಾವ ಶಕ್ತಿಯಿಂದ ಈ ಜಗತ್ತು ನಡೀತಾ ಇದೆ ಅನ್ನುವ ಚಿಂತನೆ ಮನುಷ್ಯನಿಗೆ ಬೇಕಲ್ಲ. ನಾವು ಉಂಡಿದ್ದು ಅನ್ನ, ಉಂಡ ಫುಡ್ ನಮ್ಮ ದೇಹದೊಳಗೆ ಹೋಗಿ ಫುಡ್ ಬ್ಲಡ್ ಆಗಿ ಮಾಡಿದ್ದು ಯಾವ ಶಕ್ತಿ ಹೇಳಿ? ನಮ್ಮೊಳಗೆ ಬ್ಲಡ್ ಆಗಿ ಐತಿ.
ಎಲ್ಲಾ ಕಾರ್ಖಾನೆಗಳದಾವಿ ಜಗತ್ತಿನೊಳಗ ಸಾಯವರು ಕುಂತ. ಆದ್ರ ಉಂಡ ಅನ್ನ ರಕ್ತ ಮಾಡುವ ಕಾರ್ಖಾನೆಗಳನ್ನು ಸ್ಥಾಪಿಸಿದವರು ಯಾರಾದ್ರೂ ಅದರಲ್ಲಿ ಜಗತ್ತಿನೊಳಗ ರಕ್ತ ಮಾಡುವ ಕಾರ್ಖಾನೆ ಐತೆ. ಇದನ್ನ ಮಾಡಿದವರು ಯಾರು ಹೇಳಿ? ಈಗ ನಾವು ಮೊಬೈಲ್ನಾಗ ಮಾತಾಡ್ತೀವಿ, ಇಲ್ಲಿ ಬರಲಿಲ್ಲ ಅಂದ್ರೆ ಸ್ವಲ್ಪ ಹತ್ತಾಕ್ ಹೋಗ್ತೀವಿ. ಯಾಕೋ ಅಂದ್ರೆ ಟವರ್ ಬರುವಂದಿಲ್ಲ ಅಂತೀವಿ. ಆಶ್ಚರ್ಯ ಏನು ಅಂದ್ರ, ನೀ ನಿರ್ಮಿಸಿದ ಟವರ್ ಎಲ್ಲೋ ಒಂದು ಕಡೆ ಬರುವುದಿಲ್ಲ ಅಂದ್ರೆ ಒಂದು ಕಡೆ ನಿನ್ನ ಮೊಬೈಲ್ ಬರ್ತೈತಿ, ಟವರ್ ಇಲ್ಲಾರ್ದಲ್ಲಿ ಬರುವುದಿಲ್ಲ ಅಂದ್ರೆ ಟವರ್ ಇಲ್ಲಾರ್ದಲ್ಲಿ ನಿನ್ನ ಧ್ವನಿ ಕೇಳಿಲ್ಲ. ಎಲ್ಲಿ ಟವರ್ ಬರುವುದಿಲ್ಲ ಅಲ್ಲಿ ಫ್ಲವರ್ ಅರಳೋದು ಬಿಡಿಸ್ಯಾನೇನೊಬ್ಬ, ಅಲ್ಲಿ ಫ್ಲವರ್ ಅರಳುತ್ತೈತೆ ಇಲ್ಲ ಜಗತ್ತಿನ. ಇದನ್ನು ಮಾಡಿದವ ನಾನು. ಮನುಷ್ಯನ ಮನಸ್ಸಿಗೆ ತಲ್ಲಣ ಯಾಕೈತಿ ಅಂದ್ರ ಮರ್ತೀವಿ. ಏನು ಮರ್ತೀವಿ ಅಂದ್ರ ಇದನ್ನ ಮಾಡಿದವ್ರು ಯಾರು ಅನ್ನೋ ತಲೆಯಾಗಿಲ್ಲ. ಅದನ್ನ ತೆಗೆದು ಎಲ್ಲ ನಾನಾ ಮಾಡೀನಿ ಅಂತ ತಲೆಯಾಗ ತುಂಬಿದ್ದಕ್ಕಾಗಿ ಅವ ಗಡಿಗೆ ಮಾರವಂದ, ಇದು ನಂದು ಗಡಿಗೆ, ಐ ಆಮ್ ದಿ ಓನರ್ ಆಫ್ ದಿ ಸ್ಪಾಟ್. ಅವ ತಗೊಂಡ ಒಂದು 200-300 ರೂಪಾಯಿ ಕೊಟ್ಟು ಗಡಿಗೆ ತಗೊಂಡ ಮೇಲೆ ತಗೊಂಡ ನೌ ಐ ಆಮ್ ದಿ ಓನರ್ ಆಫ್ ದಿ ಸ್ಪಾಟ್. The pot was confused. Who is my real owner? ಮೊದಲ ಅವ ನನ್ನ ಓನರ್ ಅಂತಿದ್ದ, ಈಗ ಇವ ನನ್ನ ಓನರ್ ಅನ್ನಕತ್ತಾನ. ದೆನ್ ಹೂ ಈಸ್ ದ ರಿಯಲ್ ಓನರ್? ಮಣ್ಣಿತ್ತಲ್ಲ, ಮಣ್ಣು ಭೂಮಿ ತಾಯಿ ಅಂತೂ, ಹೀ ಈಸ್ ನಾಟ್ ದಿ ರಿಯಲ್ ಓನರ್. ಯು ಆರ್ ಆಲ್ಸೋ ನಾಟ್ ದಿ ರಿಯಲ್ ಓನರ್. ಆ ಗಡಿಗೆ ಒಳಗೆ ನಾನು ತುಂಬಿನಿ, ನಾನು ಮಣ್ಣು ಇರದೇ ಇದ್ದರೆ ಗಡಿಗೆ ಆಗ್ತಿದ್ದಿಲ್ಲ. ಐ ಆಮ್ ದಿ ರಿಯಲ್ ಓನರ್ ಆಫ್ ದ ಸ್ಪಾಟ್. ಗಡಿಗೆ ಆಗಿದ್ದು ಮಣ್ಣಿನಿಂದ, ಗಡಿಗೆ ಇರಬೇಕಾದ್ರೆ ಮಣ್ಣು ಬೇಕು, ಅದಕ್ಕೆ ಮಣ್ಣು ಓನರ್. ವಿ ಆರ್ ನಾಟ್ ದಿ ಓನರ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್, ವಿ ಆರ್ ದಿ ಯೂಸರ್ ಆಫ್ ದಿಸ್ ವರ್ಲ್ಡ್, ನಾಟ್ ದಿ ಓನರ್ಸ್ ಆಫ್ ದಿಸ್ ವರ್ಲ್ಡ್. ಮನುಷ್ಯ ತಲ್ಲಣ ಕಡಿಮೆ ಆಗಬೇಕಾಗಿದ್ರೆ ತಲೆಯಾಗ ಏನು ಬರಬೇಕು ಅಂದ್ರೆ ನಾ ಮಾಲೀಕ ಅನ್ನೋದು ತೆಗಿಬೇಕು. ಯಾಕಂದ್ರೆ ಮಾಲೀಕನ ಅಲ್ಲ, ಕೊಟ್ಟವ ಮೇಲೆ ಡೋನರ್ ಇಸ್ ದಿ ಓನರ್. ವಿ ಆರ್ ನಾಟ್ ದಿ ಓನರ್ಸ್ ಬಿಕಾಸ್ ವಿ ಆರ್ ನಾಟ್ ದಿ ಡೋನರ್ಸ್, ವಿ ಆರ್ ಜಸ್ಟ್ ಯೂಸರ್ಸ್. ನಾವು ಬರೇ ಇಲ್ಲಿ ಯೂಸ್ ಮಾಡೋರಷ್ಟೇ. ಈ ಜಗತ್ತನ್ನು ನಾವು ಬಳಸಾಕ್ ಬಂದವ್ರೆ ಹೊರತು ನಂದು ಮಾಡ್ಕೊಳಕ್ ಬಂದವ್ರಲ್ಲ. ಆದ್ರೆ ತೆಲಿಗೆ ತಾಪ್ ಯಾಕಾಗೈತಿ ನಮಗಂದ್ರೆ ಎಲ್ಲ ನಂದು ಮಾಡ್ಕೋಬೇಕಂತೀವಿ ನಾವು. ನಿಮಗ ಅಷ್ಟ ಅಲ್ಲ, ನಮಗೂ ನಂದು ಮಠ ಆಗಬೇಕಂತ ನನಗೂ ಐತಿ. ನಿಮಗ ನೀವೇನ್ ಪಾಪ ಎಕ್ಸೆಪ್ಷನಲ್ ಅಲ್ಲ. ನನಗೂ ಮಠ ನಂದು ಆಗಬೇಕಂತ ನನ್ನ ತಲೆಯಾಗ ಐತಿ. ನಮಗೂ ತಾಪ್ ಆಗ್ತೈತಿ, ನಮಗೂ ಎಲ್ಲ ಬರ್ತಾವ. ನಿಮಗ್ ಎಲ್ಲರಿಗೂ ಐತಿ. ಯಾವಾಗ ತಲೆಯಾಗ ಬಂತು ಐ ಆಮ್ ಯೂಸರ್ ಅಷ್ಟೆ. ಸಣ್ಣ ಮಕ್ಕಳಿರ್ತಾವ ನೋಡಿ, ಸಣ್ಣ ಮಕ್ಕಳಿಗೆ ನೀವು ಹಿಂಗೆ ತೂರ್ರಿ, 2 ಕೈ ಬಿಟ್ಟು ತಾಯಿ ತೂರ್ತಾಳ, ನಕ್ಕೊಂತಿರ್ತಾವ ಮಕ್ಳು. ಎಷ್ಟು ಖುಷಿಯಾಗಿರ್ತಾವ ನೋಡ್ರಿ. ಹಿಂಗೆ 2 ಕೈ ಬಿಟ್ಟು ತಾಯಿ ತೂರ್ತಾಳ, ಆದ್ರೆ ಮಕ್ಕಳು ಖುಷಿ ಇರ್ತಾವ. ನೀವು ಅದೇ ದೊಡ್ಡವ್ರನ್ನ ತೂರ್ರಿ, ಹಿಂಗ್ ಮ್ಯಾಲ ಹೋಗ್ತಾರ, ಕೆಳಗೆ ಬರೋದಿಲ್ಲ. ಅಂದ್ರೆ ಸಣ್ಣ ಏನೋ ತಿಳುವಳಿಕೆ ಇಲ್ಲಾರ್ದ ಮಗುಗ 2 ಕೈ ಬಿಟ್ಟು ತಾಯಿ ತೂರಿದ್ರು ಸಹಿತ ಮಗು ಯಾಕೆ ನಗುತ್ತಿರ್ತೈತಿ ಅಂದ್ರೆ ಮಗುವಿಗೆ ಗೊತ್ತೈತಿ ಏನಂದ್ರೆ ನನಗೆ ಜನ್ಮ ಕೊಟ್ಟ ತಾಯಿ ನನ್ನ ಕೈ ಬಿಡುವುದಿಲ್ಲ ಅನ್ನುವ ಭರವಸೆ ಅದಕ್ಕೈತಿ, ನಗುತ್ತಿರ್ತೈತಿ. ತಲ್ಲಣ ಕಡಿಮೆ ಆಗಬೇಕಾಗಿದ್ರೆ ನಮಗೂ ಗೊತ್ತಿರಬೇಕು, ನಮ್ಮನ್ನು ಹುಟ್ಟಿಸಿದ ಭಗವಂತ ನಮಗೆ ಕೈ ಬಿಡುವುದಿಲ್ಲ, ಎಲ್ಲವನ್ನು ಬಲ್ಲ ಆದಿಕೇಶವರಾಯ ತಲ್ಲಣಿಸಲಿರುತ್ತಲ್ಲ. ಇದನ್ನು ಮರಿಬೇಡ ಅಷ್ಟೇ. ತಲ್ಲಣ ಯಾಕೈತಿ ಅಂದ್ರೆ ಇದನ್ನು ಕೊಟ್ಟ ನಡೆಸಾವ ಅನ್ನೋದು ತಲೆಯಾಗಿಂದ ಹೋಗೈತಿ ನಮ್ಗೆ. ನಮ್ಮ ತಲೆಯಾಗ ಏನೈತಿ, ನಾನು ನಡ್ಸಾಕತ್ತೀನಿ ಎಲ್ಲ. ಈಗ ಅನ್ನೋದಿಲ್ಲ, ನೀವೇನಂತೀರಿ ಮನ್ಯಾಗ, ಇಷ್ಟೆಲ್ಲ ನನ್ನ ಕಾಲಕ್ಕೆ ಹೊಲ ಮಾಡಿದೆ, ಮನಿ ಮಾಡಿದೆ, ಕಾಂಪ್ಲೆಕ್ಸ್ ಮಾಡಿದೆ, ಇಷ್ಟೆಲ್ಲ ಮಾಡಿನಪ್ಪ, ಮುಂದೆ ನಾವು ಹೋದ್ಮೇಲೆ ಇವು ಮಕ್ಳು ಹೆಂಗೋ ಏನು. ಅವು ಮಕ್ಳು ಅಂತಿರ್ತಾವ, ಮೊದಲು ನೀವು ಹೋಗಿ ನಾವ್ ಎಷ್ಟು ಆರಾಮಿರ್ತೀವಿ. ಅವು ಮಕ್ಳು ಅಂತಿರ್ತಾರೆ, ನೀವು ಹೋದ್ಮೇಲೆ ನಮ್ ಮಜಾ ಐತಿ, ನೀವು ಇರೋದಕ್ಕ ತೊಂದರೆ ಆಗೈತಿ ಅಂತಾರೆ. ಅಂದ್ರೆ ನೀವು ಹೋದ್ಮೇಲೆ ಹೆಂಗ ಅಲ್ಲ, ನೀವು ಹೋದ್ಮೇಲೆ ಹೆಂಗ, ನಿಮ್ಮ ಅಜ್ಜ ಹೋದ್ಮೇಲೆ ನಡೆದೈತಿಲ್ಲ, ನಿಮ್ಮ ಅಪ್ಪ ಹೋದ್ಮೇಲೆ ನಡೆದೈತಿ, ನೀವು ಹೋದ್ಮೇಲೂ ನಡೀತೈತಿ. ನಿಲ್ಸವ್ರು ಯಾರು, ನಡೆಸವ ಅದಾನ. ಕಾಗಿ ನಿಲೆಯಾದ ಕೇಶವ ನಡೆಸವ್ರು ಅವ್ರು ಅದಾರ. ಸುಮ್ಮನೆ ನಮಗೊಂದು ಭ್ರಮ ತುಂಬೈತಿ, ನಾ ನಡೆಸ್ತೀನಿ. ನೀವು ಹಳ್ಳಿಯಿಂದ ಬಂದವ್ರಿಗೆ ಇದು ಅನುಭವ ಇರ್ಬೇಕು. ಹಳ್ಳ್ಯಾಗ ಹಿಂದಕ್ಕೆ ಚಕ್ಕಡಿ ಬಿಟ್ಕೊಂಡು ಹೊಲಕ್ಕೆ ಹೋಗ್ತಿದ್ರು. ಮನ್ಯಾಗಿಂದ ಒಂದು ನಾಯಿ ಇರ್ತಿತ್ತು.
ಆ ಚಕ್ಡಿ ಜೊತೆಗೇನೆ ಹೋಗ್ತಿರ್ತೈತಿ. ಎಲ್ಲರಿಗೆ ಅನುಭವ ಐತಿ ಹಳ್ಳಿಯಿಂದ ಬಂದವ್ರಿಗೆ. ಮತ್ತು ಹೊಲದ ರಾಶಿ ಎಲ್ಲ ಆದ್ಮೇಲೆ ಆ ಚಕ್ಕಡಿ ಬರ್ತಿತ್ತು ಅಂದ್ರ ಆ ನಾಯಿ ಏನ್ ಇರ್ತೈತಲ್ಲ ಚಕ್ಕಡಿ ಬುಡಕ ಬರ್ತಿರ್ತೈತಿ. ಅದು ತಿಕ್ಕೊಂತ ಹೊರಗೆ ಹೋಗೋದಿಲ್ಲ. ಅದ್ರ ಮಜಾ ಏನಂದ್ರೆ ಚಕ್ಕಡಿ ಬುಡಕ ಅದು ನಾಯಿ ಬರ್ತಿರ್ತೈತಿ. ಅದು ಹೊಲದಿಂದ ಬಂತು, ಚಕ್ಕಡಿ ಬುಡಕ ಬಂದು ಆ ದನ ಕಟ್ತಾರಲ್ಲ ಆ ಕೊಟ್ಟಿ ಒಳಗೆ ಕುಂತ ತೇಕಕತ್ತಿತ್ತು. ಆಕಳ ಕೇಳ್ತಂತ, ಯಾಕೋ ದೋಸ್ತಿ ಎಷ್ಟು ತೇಕ್ತೆಲ್ಲ? ಅವಾಗ ಅದು ನಾಯಿ ಅಂತೂ ಗೊತ್ತಾಗೋದಿಲ್ಲ ನಿನಗೆ, ಏನು ಹೊಲದಿಂದ ಬಂಡಿ ಹೊತ್ಕೊಂಡು ಬಂದಿನಿ ಇಲ್ಲಿವರೆಗೆ ಅಂತ. ಹೊತ್ತಿದ್ದು ಬೇರೆ ಅದಾವ, ಆದ್ರೆ ನಮ್ಮ ತಲೆಯಾಗ ಭ್ರಮ ಏನೈತಿ ನಾಯಿ ತಲೆಯಾಗ ಅಂದ್ರ ನಾನಾ ಹೊತ್ತೀನಿ. ಹಂಗ ಮನಿ ಹೊತ್ತಿವಂತ ನಿಮಗ, ಮಠ ಹೊತ್ತಿವಂತ ನಮಗ. ಎಲ್ಲರೂ ಬಂಡಿ ಗುಡಿಕೊಳ್ಳೋಣ. ನಾವೆಲ್ಲರೂ ಬಂಡಿ ಗುಡಿಕಿನವ್ರು ಅಷ್ಟ. ಹೊತ್ತಾವ್ ಯಾರು ಅನ್ನೋದು ಮರ್ತಿದ್ದಕ್ಕೆ ತಲ್ಲಣಗಳಾಗ್ಯಾವ ಅಷ್ಟೇ. ಹೊತ್ತ ಒಬ್ಬ ವದಾನ ನಡ್ಸಕಂತ. ಈ ತಲ್ಲಣಗಳು ಯಾಕೆ ಸೃಷ್ಟಿ ಆಗ್ತೈತೆ ಅಂದ್ರೆ ಮನಸ್ಸಿನಾಗ ಸ್ವಲ್ಪ ಇದು ಇರಬೇಕು. ಭಗವಂತ, ಈ ಜೀವನ ಏನೈತೆಲ್ಲ ಇದು ನೀ ಕೊಟ್ಟ ಪ್ರಸಾದ, ಇದು ನಿನ್ನ ಕರುಣೆ ಐತಿ ಭಗವಂತ. ಇದು ಎಷ್ಟು ಮಂದಿ ಕಣ್ಣಿಲ್ಲ, ಕೈ ಇಲ್ಲ, ಕಾಲಿಲ್ಲ, ನಮಗೆಲ್ಲ ಕೊಟ್ಟು ಇಲ್ಲಿ ಕುಂತು ಕೇಳುವ ಇಷ್ಟು ಸೌಭಾಗ್ಯ ಕೊಟ್ಟಾನಲ್ಲ. ಇದಕ್ಕಿಂತ ಏನು ದೊಡ್ಡ ಕರುಣೆ ಬೇಕು ಭಗವಂತ? ನಾವು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮೊದಲೇ ನಮ್ಮ ಸಲುವಾಗಿ ಅಂತ ಅಲ್ಲಿ ವಿಟಮಿನ್ಸ್, ಪ್ರೋಟೀನ್ಸ್ ಏನು ನೋಡಿಲ್ಲ. ನಾವು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ ನಮ್ಮ ತಾಯಿ ಎದೆಯಾಗ ನಮ್ಮ ಸಲುವಾಗಿ ಹಾಲಿಟ್ಟು ಕಳಿಸ್ಯಾನಲ್ಲ. ಯಾರಿಟ್ಟು ಕಳಿಸ್ಯಾರ? ಕಳಿಸಿದ. ಇದು ಮರ್ತೀವಿ ನಾವು. ಮರೆತಿದ್ದಕ್ಕೆ ತಾಪಾಗೈತೆ ಅಷ್ಟ. ಇರೋದು ಏನು ನಡೀತಿ, ಮನಿ ನಡೆಸೋದು, ಮಠ ನಡೆಸೋದು ನಮ್ಮ ಕಡೆಯಿಂದ ಏನು ಸಾಧ್ಯ ಐತೆ, ಎಷ್ಟು ದಿವಸ ನಾವು ನಡೆಸೀವಿ. ಇದನ್ನು ನಡೆಸವ ಅವ ಅದಾನ ಅನ್ನುವ ಭರವಸೆ ಮೇಲೆ ನಡೆಸಿದ್ವಿ. ತಲ್ಲಣಗಳಿಲ್ಲ ಅಷ್ಟೆ.